ಈಗ ಹನುಮಧ್ವಜ ಹಾರಿಸಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ JDS ಬೆಂಬಲಿತ ಸದಸ್ಯ ಅಂತ ಈ ಥರದೊಂದು ಆರೋಪ ಇದೆ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಅಂದರೆ ಧ್ವಜ ಸಂಘರ್ಷಕ್ಕೆ ಇದು ಚಿತ್ರಕಥೆ ಸಂಭಾಷಣೆ JDS, ಪ್ರತಿಭಟನೆ ಕಲಾವಿದರಲ್ಲ BJP ಅಂತ ಹೇಳಲಾಗ್ತಾ ಇದೆ. ನಿಮಗೂ ಗೊತ್ತಿದೆ ಅಲ್ಲಿ BJP ಎಲ್ಲಿದೆ, ಕಡಿಮೆ ಓಟ್ ತೊಗೊಂಡಿದ್ದೀರಿ ನಾವು. ನಮ್ಮ ಹೋರಾಟಕ್ಕೆ ಅಲ್ಲಿ ಎಷ್ಟು ಜನ ಬರಬೇಕು, ಒಂದು 3-4 ಜನ ಬರಬೇಕಪ್ಪ. ಅಷ್ಟೊಂದು ಜನ ಎಲ್ಲಿಂದ ಬಂದರು? ಆಕಾಶದಿಂದ ಬಂದಿರುದ್ರ? ಟಿವಿ ಮಾಧ್ಯಮದವರೆಲ್ಲ ಹಿಡಿದ್ರಲ್ಲ, ಎಲ್ಲ ಯಾವ ಊರವರು ಹಿಂದೆ ಇರೋದು JDS ಮತ್ತೆ BJP. ಸಂಪೂರ್ಣ ಚಿತ್ರಕಥೆ ಸಂಭಾಷಣೆ ಬರ್ದಿರೋದು JDSನವರೇ ಅಲ್ಲಿ ಹನುಮಧ್ವಜ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟು ಗಲಾಟೆ ಎಪ್ಸಿ BJPಯವರನ್ನು ಕರ್ಕೊಂಡು ಬಂದು ಕೇಸರಿ ಶಾಲೆ ಹಾಕಿ ಅಲ್ಲಿ ಗಲಭೆ ಮಾಡ್ಲಿಕ್ಕೆ ಯತ್ನ ಮಾಡಿದ್ದಾರೆ. ಇಡೀ ಕೆರೆಗೋಡು ಪ್ರಕರಣಕ್ಕೆ ಬೆಂಕಿ ಹಚ್ಚಕ್ಕೆ ಇವರಿಬ್ಬರೇ ಕಾರಣ ಅಂತ ಕಾಂಗ್ರೆಸ್ನವರ ಆರೋಪ. ಸರಿ, ಬೆಂಕಿ ಹಚ್ಚಕ್ಕೆ BJPಯವರು ಬಂದಿದ್ದಾರೆ, JDS ಬಂದಿದ್ದಾರೆ ಅಂತ ನೀವ್ಯಾಕೆ ಧ್ವಜ ತೆಗೆದ್ರಿ? ಧ್ವಜ ಹಾರಾಟ ಮಾಡ್ತಾಯಿತ್ತು, ನಿಮ್ಗೇನು ಸಮಸ್ಯೆ ಆಗ್ತಾಯಿತ್ತು? ಇವತ್ತಿಂದ ಏನು ಧ್ವಜ ಇಲ್ಲ, 15-20 ವರ್ಷದಿಂದ ಧ್ವಜ ಇದೆ. ಚಿಕ್ಕ ಧ್ವಜ ಇತ್ತು, ಒಂದು 15 ಅಡಿ 20 ಅಡಿ ಧ್ವಜ ಹಾಕ್ಕೊಂಡಿದ್ರು ಅವರು. ಅದನ್ನು ತೆಗೆದವ್ರು ಯಾರು? ನೀವು ತೆಗೆದುಬಿಟ್ಟು ಈಗ ಈಗ ಯಾವ ಸಂವಿಧಾನದಲ್ಲಿ ನಿಮ್ಗೆ ಕಾನೂನಲ್ಲಿ ಬರೆದಿದೆ ಹನುಮಂತನ ಧ್ವಜ ತೆಗೆದು ರಾಷ್ಟ್ರಧ್ವಜ ಆಗಬೇಕು ಅಂತ? ಆಯ್ತು ರೀ, ಕಾನೂನು ಕೇಳ್ತೀಯಲ್ಲ ನೀನು ಕಾನೂನು ಕೇಳ್ತೀಯಲ್ಲಪ್ಪ. ಕಾಂಗ್ರೆಸ್ಸವನು ಏನು ಹೇಳ್ತತೆ? ಸಂವಿಧಾನ ಗ್ರಾಮ ಪಂಚಾಯಿತಿಯವರು ಸದಸ್ಯರು ಸೈನ್ ಮಾಡಿದ್ದಾರೆ, ನಮ್ಮ ಹತ್ರ ಕಾಪಿ ಇದೆ. 24 ಜನದಲ್ಲಿ 20 ಜನ ಸೈನ್ ಮಾಡಿದ್ದಾರೆ. 20 ಜನ ಸೈನ್ ಮಾಡಿದ್ಮೇಲೆ ನೀನು ಯಾರು ನೋಟಿಸ್ ಕೊಡಬೇಕು? CO ಅಧಿಕಾರಿ ಯಾರು? ತಹಸೀಲ್ದಾರೋ ಎಸ್ನೋ ಯಾರಿಗೆ ನೋಟಿಸ್ ಕೊಡಬೇಕು? ಗ್ರಾಮ ಪಂಚಾಯಿತಿಗೆ ನೋಟಿಸ್ ಕೊಡಬೇಕು. ಯಾಕಪ್ಪ ನೀವು ಹಾಕಿದ್ರಿ ಅಂತ ನೋಟಿಸ್ ಕೊಡಬೇಕು. ನೋಟಿಸ್ಗೆ ರಿಪ್ಲೈ ತಗೊಬೇಕು. ರಿಪ್ಲೈ ತಗೊಂಡ್ಮೇಲೆ ಅವ್ರು ಕೋರ್ಟ್ಗೆ ಹೋಗ್ತಾರೋ ಏನಂತ ಕೋರ್ಟಾಗಿ ತೀರ್ಮಾನ ಆಯ್ತು. ಅಲ್ಲ, ಸರ್ಕಾರದವ್ರು ಏನು ಹೇಳ್ತಾರೆ, ರಾಷ್ಟ್ರಧ್ವಜ ಕನ್ನಡ ಧ್ವಜ ಅಂತ ಹೇಳ್ಕೊಂಡು ಇವ್ರು ಗಲಭೆ ಮಾಡಿಸ್ಲಿಕ್ಕಂತಾನೆ ಹನುಮಧ್ವಜ ಏರಿಸ್ತಾ ಇದ್ದಾರೆ. ಇದು ಸರ್ಕಾರದ ವಾದ ಇದೆ. ಇದು ನನ್ನ ಹತ್ರ ಕಾಪಿ ಇರೋದ್ರಲ್ಲಿ ಹನುಮಂತನ ಧ್ವಜ ಇದೆ. ಹನುಮಂತನ ದೇವಸ್ಥಾನ ಮುಂದೆ ಹನುಮಂತನ ಧ್ವಜ ಹಾಕ್ತೀರಾ ಏನು? ಹನುಮಂತ ಯಾರ್ರೀ? ಕರ್ನಾಟಕದಲ್ಲಿ ಹುಡ್ದಂಥವ್ರು. ಕರ್ನಾಟಕದಲ್ಲಿ ಹುಟ್ಟಂಥ ಹನುಮಂತನ ಜ್ವರ ಕರ್ನಾಟಕ ಹಾಕೋಕ್ಕಾಗಲ್ಲ ಅಂದರೆ ಇನ್ನೇನು ಪಾಕಿಸ್ತಾನದಾಗ ಹೋಗೋಕ್ಕಾಗ್ತತ? ಹೇಳಿ, ಇವ್ರ ಫ್ರೆಂಡುಗಳೆಲ್ಲ ಪಾಕಿಸ್ತಾನದಾಗ ಅವರಲ್ಲ, ಕಾಂಗ್ರೆಸ್ ಫ್ರೆಂಡುಗಳು ಜಾಸ್ತಿ ಅವರೇ ಅಲ್ಲಿ. ಅವ್ರಿಗೆ ಹೇಳಿ, ರೆಕಮೆಂಡ್ ಮಾಡಲಿ, ಅಲ್ಲಿ ಹೋಗಿ ಹಾಕ್ತೀರಿ ಪಾಕಿಸ್ತಾನದಲ್ಲಿ. ಇಲ್ಲಿ ಹನುಮ ಹುಟ್ಟಿದ ನಾಡು ಕರ್ನಾಟಕ, ಹನುಮ ಹುಟ್ಟಿದ ನಾಡು. ಇಲ್ಲಿ ಹನುಮನ ಧ್ವಜ ಹಾಕೋಕ್ಕೆ ನೀವ್ಯಾರ್ರೀ ಕೇಳೋಕ್ಕೆ ರೀ? ಹೂ ಆರ್ ಯು? ಇದು ಹನುಮನ ನಾಡು, ಪಾಕಿಸ್ತಾನ ಅಲ್ಲ ಇದು. ಏನು ಬಾಬರ್ನ ಬರ್ತಾನೆ ಇನ್ನೊಂದು ಸರಿ? ಬಾಬರ್ ಬರಲಿ ನೋಡೋಣ. ಈಗ ಅವಾಗೇನೋ ಬಂದೋದ ಬಾಬರ, ಔರಂಗಜೇಬು, ಗಜ್ನಿ ಮಹಮ್ಮದ್ದು ಎಲ್ಲ ಬಂದರು. ಇವಾಗ ಬರ್ರಿ ನೋಡೋಣ, ದಮ್ಮಿದ್ರೆ ಕಳಿಸ್ರಿ, ಯಾರ್ಯಾರು ಕಳಿಸ್ತೀರ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.